ಮಾತೀಯ ಬಲ್ಲದ ವೈರಕ್ಕಿಯೇ ಆದಿನದಿ ಕೆಳಗಿನ ಕದಿರೆಯಿಂದ ಹೊರಟು ಮೇಲಿನ ಬೆದರಿಗೆ ಪುತ್ರ ನುಡಗೂಡುದ ಮೇಲಿನ ಬೆದರಿಗೆ ಪುತ್ರ ನುಡಗೂಡುದ ಚಿತ್ತದಲ್ಲಿ ದೋಷವನ್ನು ತಾಳಿ ವೈರಕ್ಕಿಯೂ ಭಗವಂತ ಎಲ್ಲರನ್ನು ರಕ್ಷಣೆ ಮಾಡುತ್ತಂತೆ. ಎಲ್ಲರನ್ನ ರಕ್ಷಣೆ ಮಾಡಿದ್ರೆ ನಮ್ಮನ್ನು ರಕ್ಷಣೆ ಮಾಡುದು ಯಾರು? ಮತ್ತೆ ನೀವು ಹೇಳಿದ್ದ ಹಾಗೆಲ್ಲ ನಮ್ಮ ಜೀವನದಲ್ಲಿ ಸ್ವಾರ್ಥ ಚಿಂತನೆ ಇರಬಾರದು, ಪರಚಿಂತನೆ ಬೇಕು. ಯಾಕೆ ಬೆಳಗ್ಗೆದ್ದು ಶುಚಿರ್ಭೂತರಾಗಿ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡುವಾಗ ಭಗವಂತ ಎಲ್ಲರೂ ರಕ್ಷಣೆ ಮಾಡುವಂತಾದ್ರೆ ಖಂಡಿತವಾಗಿ ದೇವರನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಮಾತ್ರ. ಹಾಗಾಗಿ ಆ ಮಾತಲ್ಲಿ ಹೇಳಿದ್ರು ಚೆನ್ನಯ್ಯ, ಮನುಷ್ಯನ ಬಾಳ್ವೆ ಹೇಳುದು 3 ದಿವಸದ ಆಟ ಮಗ. ಯಾರು ಹೇಳಿದ್ದು 3 ದಿವಸ? ಈಗ ಸುಮಾರು ದಿವಸ ಆಯ್ತಲ್ಲ. ಮಾತಿಗೆ ಮಗ. ಹೇಗೆ ಹುಟ್ಟುವಾಗ ಜಾತಕ, ಸಾಯುವಾಗ ಸೂತಕ, ಮಧ್ಯದಲ್ಲಿ ನಾಟಕ. ಮತ್ತೆ ಆಟ ಯಾವಾಗ? ಇದು ಆಟ ಮಗ. ಇದು ಆಟವೇ. ಜೀವನ ಎನ್ನುವಂತ ಆಟ. ನಾವೆಲ್ಲ ಪಾತ್ರಧಾರಿ, ಸೂತ್ರಧಾರಿಯವರು ಅವರಲ್ಲ. ಮತ್ತೆ ಮೇಲಿರುವವರು ಕೂಡ ಮೇಲೆ ಇದ್ದಾರೆ. ಮೇಲೊಂದು ಲೋಕ, ದೇವರಿರುವಂತ ಲೋಕ. ಅವರ ಸೂತ್ರಧಾರಿ, ನಾವು ಪಾತ್ರಧಾರಿ. ಚೆನ್ನಯ್ಯ, ಈ ಲೋಕದಲ್ಲಿ ಹುಟ್ಟಿದಂತ ಮನುಷ್ಯನಿಗೆ ಸಾವು ಎನ್ನುವುದು ಖಂಡಿತ ಮಗ. ಹುಟ್ಟಿದ್ಮೇಲೆ ಸಾಯ್ತಾರೆ ಮಗ. ಸತ್ತ ನಂತರ ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯಮದೇವರು ಕೋಣದ ಮೇಲೆ ಕೂರಿಕೊಂಡು ಬರ್ತಾರೆ. ಬೇರೆ ಗಾಡಿ ಇಲ್ಲ ಕಾಣ್ಬೇಕು. ಕೋಣದ ಮೇಲೆ ಕೂತ್ಕೊಂಡು ಬರು. ಅವರ ವಾಹನವೇ ಅದು. ಹೇಗೆ ಬರ್ತಾರೆ? ಕೈಯಲ್ಲಿ ಪಾಶವನ್ನು ಹಿಡಿದುಕೊಂಡು ಬರ್ತಾರೆ. ಪಾಯಸ ಹಿಡ್ಕೊಂಡು ಬರ್ತಾರೆ. ಪಾಶ ಮಗ. ತಿನ್ನುವುದು ಬಿಟ್ಟು ಮತ್ತೆ ಏನು ಗೊತ್ತಿಲ್ಲ ಅಂತ ಹೇಳೋ. ಪಾಶ ಅಂದ್ರೆ ಹಗ್ಗವನ್ನು ಹಿಡ್ಕೊಂಡು ಬಂದು ಆ ಸತ್ತಂತ ವ್ಯಕ್ತಿ ಕುತ್ತಿಗೆ ಹಾಕಿ ಎಳ್ಕೊಂಡು ಹೋಗ್ತಾರೆ. ಅದೇ ಕೇಳ್ಕೊಂಡು ಹೋಗುದು, ಹಿಂದೆ ಕೂರಿಸ್ಕೊಂಡು ಹೋಗ್ಬೋದು. ಕೆಲಸವೇ ಹಾಗೆ ಮಗ. ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ? ಶೈಮಿನಿಪುರ ಅರ್ಥಾತ್ ಯಮಲೋಕ. ಅಲ್ಲಿಗೆ ಕರ್ಕೊಂಡು ಹೋಗಿ ಆ ವ್ಯಕ್ತಿ ಮಾಡಿದ್ದ ಪಾಪ ಪುಣ್ಯವನ್ನು ನೋಡ್ತಾರೆ. ಆತ ಪುಣ್ಯ ಮಾಡಿದ್ರೆ ಆತನಿಗೆ ಸ್ವರ್ಗ, ಅವನಿಗೆ ಸ್ವರ್ಗ. ಆತ ಪಾಪ ಮಾಡಿದ್ರೆ ನರಕಕ್ಕೆ ಕರ್ಕೊಂಡು ಹೋಗಿ ಕುದಿಯುವಂತ ಬಿಸಿ ಎಣ್ಣೆಗೆ ಹಾಕ್ತಾರೆ. ಯಾವುದಕ್ಕೆ? ಬಿಸಿ ಎಣ್ಣೆಗೆ ಹಾಕ್ತಾರೆ ಮಗ. ಅವರಿಂದ ಬಂಗಡ ಕಾಯಿಸಿದ ಬಿಸಿ ಎಣ್ಣೆ ಯಾಕಾದ್ರು? ಅವನು ತಪ್ಪು ಮಾಡಿದ ಅದಕ್ಕೆ ಅವನಿಗೆ ಶಿಕ್ಷೆ ಕೊಡುದು. ಅದಕ್ಕೆ ಹೇಳುದು ಮಗ, ಈ ಲೋಕದಲ್ಲಿ ಇರುವವರೆಗೂ ನಾವು ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು, ಒಳ್ಳೆದನ್ನೇ ಬಯಸಲಿಕ್ಕೆ ಮಗ. ಈಗ ಹೀಗಿರುವುದಲ್ಲ, ಮತ್ತೆ ಮುಂದೆ ಹೋಗ್ಬೇಕು. ಮುಂದೆ ಹೋಗ್ಬೇಕಾ? ಇನ್ನು ಮುಂದೆ ಹೋದ್ರೆ ಗುಂಡುಂಟು. ನೀವು ಮುಂದೆ ಹೋಗ್ಲಿಕ್ಕೆ ಹೇಳಿ. ಮುಂದೆ ಹೋಗ ನಡ್ಕೊಂಡು ಹೋಗಿ ಹೇಳಿದ ಮಗ. ಮತ್ತೆ ಓಡಿಕೊಂಡು ಹೋಗ್ಲಿಕ್ಕೆ ಹೇಳಿ. ಹಾಗಲ್ಲ ಮಗ, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂತ ಹೇಳಿ. ಅದಕ್ಕೆ ತಾನು ನಿನ್ನ ಹೊಟ್ಟೆನ ಕಂಡು ಏನೋ ಮಾತಾಡ್ರಿ. ಎಂತದ್ದು? ಬೈರಕ್ಕೆ ಮಗ ಯಾಕೆ ಹೇಳ್ತಾರೆ? ನಿಂಗೆ ಏನು ಕೆಲಸ ಇಲ್ಲ ಮಗ. ತಿನ್ನೋದು, ಆಟಾಡೋದು, ಮಾಡೋದು ಅಷ್ಟೇ ನಿನ್ನ ಕೆಲಸ. ಮತ್ತೆಂತ ಮಾಡ್ಬೇಕು? ದುಡಿಬೇಕು ಮಗ. ದುಡಿದ್ರೆ ಆಯಾಸ ಆಗುದಿಲ್ವಾ? ನಿಂಗೆ ತಿನ್ನುವಾಗ ಆಯಾಸ ಆಗುದಿಲ್ವಾ? ಅದು ಗೊತ್ತಾಗುದಿಲ್ಲ. ದುಡಿಬೇಕು. ಒಂದು ಮಾತು ಕೇಳಿಲ್ವಾ? ದುಡಿ ದುಣ್ಣ ಮಹಾರಾಯ. ದುಡಿ ದೊಣ್ಣೆ ಮಾರಾಯ. ಎಂತ ದುಡಿ ದುಣ್ಣ ಮಹಾರಾಯ. ನಾವ್ ಯಾವಾಗ ಸೋಮಾರಿಗಳಾಗಬಾರ್ದು. ಮತ್ತೆ ಮಂಗಳವಾರ ಆಗ್ಬೇಕಾ? ಸೋಮವಾರ ಆಗ್ಬಾರ್ದು. ಸೋಮಾರಿಗಳಾಗಬಾರ್ದು. ಕಷ್ಟಪಟ್ಟು ದುಡಿದು ತಿನ್ಬೇಕು ಅಂತ ಗೊತ್ತಾಯ್ತಾ ಮಗ? ನಾವ್ ಯಾರು ಮಗ? ನಿಮ್ಗೆ ಅದು ಕೂಡ ಮಾಡ್ತಾ ಇಲ್ಲ. ಜಾತಿಯಲ್ಲಿ ಯಾರು? ಬಿಲ್ಲವರು. ಹೌದು. ನಮ್ಮ ಕುಲಕಸುಬಿ ಶೇಂದಿ ಮಾರಾಟ ಮಾಡುವುದು. ಪ್ರತಿನಿತ್ಯ ಆ ತಾಳೆ ಮರಕ್ಕೆ ಹೋಗಿ ಆ ತಾಳೆ ಮರದಲ್ಲಿ ಕಟ್ಟಿರುವಂತ ಮಡಿಕೆಯಲ್ಲಿ ಇಟ್ಟಿರುವಂತ ಶೇಂದಿಯನ್ನು ತೆಗೆದು ಮಾರಾಟ ಮಾಡುವುದು ನಮ್ದು ಕೆಲಸ. ನಾನು ಸುಮಾರು ದಿವಸದಿಂದ ಕೇಳಿಕೊಂಡು ಯೋಚನೆ ಮಾಡು. ಆ ತಾಳೆ ಮರದ ಮೇಲೆ ಹೋಗುವಾಗ ಮಡಿಕೆ ಇಟ್ಕೊಂಡು ಹೋಗ್ತಾರೆ. ಹೋಗೋದು ಖಾಲಿ ಇರ್ತದೆ. ಮೇಲಿನ ಕೆಳಗೆ ಬರುವಾಗದ್ರಲ್ಲಿ ಶೇಂದಿ ಇಟ್ಕೊಂಡು ಬರ್ತಾರೆ. ಅಲ್ಲಿ ಮರದ ಮೇಲೆ ಅದಕ್ಕೆ ಶೇಂದಿ ಹಾಕುದು ಯಾರು? ಅಲ್ಲೇ ಮಗ ದೇವರು. ಹೌದು. ಒಂದು ಕೆಲಸ ಮಾಡು. ಹೇಗೆ ಮಗ? ನಾಳೆ ಮಡಿಕೆ ತಂದು ಕೋಣೆ ಒಳಗಿಡುವ, ದೇವರು ಅಲ್ಲಿಗೆ ತಂದು ಹಾಕಿ. ಅಲ್ಲಿ ಮರದ ಮೇಲೆ ಕಷ್ಟ ಅಲ್ಲ, ಇಲ್ಲಿ ಕೂತ್ಕೊಂಡು ಹಾಕ್ಬೋದ? ನನಗೆ ಕಷ್ಟಪಟ್ಟು ಯಾವ್ದಾಗುದು ಎಲ್ಲ ಸುಲಭದಲ್ಲಿ ಆಗ್ಬೇಕಾ? ಹಾಗಲ್ಲ ಮಗ. ಒಂದು ಮಾತು ಕೇಳಿಲ್ವಾ? ಕೈ ಕೆಸರಾದರೆ ಬಾಯಿ ಮೊಸರು. ಅದು ಸುಳ್ಳು. ನಾನು ಎಷ್ಟು ಸಲ ಕೆಸರಿ ಕೈ ಹಾಕಿದ್ದೇನೆ, ಮೊಸರು ಬರಲಿಲ್ಲ. ನೀವ್ ಹೇಳಿದ್ದಲ್ಲ. ಈಗ ಕೆಸರಿ ಕೈ ಮೊಸರು ಬರ್ತದೆ ಹೇಳಿದೀರ. ನೀವ್ ಹೇಳಿದ್ದಲ್ಲ. ಕಷ್ಟಪಟ್ಟು ದುಡಿದಂತಾದ್ರೆ ಚಿನ್ನದಂತ ಅನ್ನವನ್ನು ನಾವು ತಿನ್ಬಹುದು ಅಂತ. ಚಿನ್ನದನ್ನ ಜಗಿಲಿಕ್ಕೆ ಆಗ್ತದೆ.
ಮಾತಿಗೆ ಹೇಳಿದ. ಹಾಗಾಗಿ ಇವತ್ತು ನಾವು ಶೇನೆ ಮಾರಾಟ ಮಾಡುತ್ತಾ ಮೂಡಬೆದ್ರಿಗೆ ಹೋಗಿ ಬರಬೇಕು. ಓ ನೀವೀಗ ಬೆದ್ರೆ ಕೊಟ್ಟದ್ದ? ಹೌದು ಮಗ. ನಮ್ಮ ಈಗ ಬೆದ್ರಕ್ಕೆ ಹೋಗ್ತಾರೆ, ನಾವು ಆಡ್ಲಿಕ್ಕೆ ಹೋಗುವ ಈಗ. ನಾನು ಅವರೊಟ್ಟಿಗೆ. ಅವ್ರ ಮಕ್ಕಳು ಮಗ, ಅವ್ರು ಇಲ್ಲಿಗೆ ಬರ್ತಾರೆ. ಮತ್ತೆ ನಾನು ಮಗ ಅಲ್ವಾ? ಯಾರು ಹೇಳಿದ್ರು ನೀನು ಮಗ ಮಗ ಅಂತ ಯಾರು ಹೇಳಿದ್ರು? ಮತ್ತೆ ಎಷ್ಟು ದೊಡ್ಡವನಾಗಿದ್ದು ಗೊತ್ತುಂಟ ನೀನು? ಕೋಣನಾಗಿ ಬೆಳೆದು ನಿಂತಿದ್ದೆ ನೀನು. ಎಂತ ನಿನಗೆ ಹೇಳಿದ್ದು ಕೋಣನಾಗಿ ಬೆಳೆದು ನಿಂತಿದ್ದೆ ಅಂತ ಹೇಳಿ. ದುಡಿಬೇಕು ಮಗ. ದುಡಿಲಿಕ್ಕೆ ಆಗುದಿಲ್ಲ, ಆಯಾಸ ಆಗ್ತದೆ. ನಿನಗೆ ತಿನ್ನುವಾಗ ಆಯಾಸ ಆಗ್ತಿಲ್ವಾ? ಅದು ಆಗ್ತದೆ ಸೀದಾ. ಅಲ್ಲ ಮಗ, ಎಷ್ಟು ಸಮಯ ತಾಯಿ ದುಡಿಸಿದೆ ಹೇಳು? ಮತ್ತೆ ಇಷ್ಟು ತನಕ ಯಾರು ದುಡಿತಾ ಇದ್ದಾರೆ? ಇಷ್ಟವರೆಗೆ ನಾನೇ ದುಡಿತಾ ಇದ್ದೇನೆ. ಈಗ ನಿನ್ನ ಅಮ್ಮನಿಗೆ ಪ್ರಾಯ ಆಗಿಲ್ವಾ? ಗೊತ್ತಾಗುದಿಲ್ಲ. ಇನ್ನೊಂದು 10 ವರ್ಷ ಸುಧಾರಿಸಬಹುದಲ್ಲ? ಯಾರಿಗೂ ಗೊತ್ತಿಲ್ಲ, ನೀವು ಪ್ರಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ, ಗೊತ್ತಿಲ್ಲ ಯಾರಿಗೆ. ಸ್ವಲ್ಪ ಬಿಡಿ ಆಗಿ ತಮ್ಮ. ಅವ್ರಿಗೆ ಕೂಡ ನಾಚಿಕೆ. ಯಾರಿಗೆ ಪ್ರಾಯ ಆಗಿದೆ, ಹಾಗಾಗಿ ನೀನ್ ಬರ್ಬೇಕೆ ಆಗಿ. ಯಾಕೆ? ಆ ಮಡಕೆಯನ್ನು ಹೊರಬೇಕಲ್ಲ ಮಗ. ಓ ಅದು ಭಾರ ಉಂಟಲ್ಲ. ಉಪ್ಪು ಅದು ಭಾರ ಉಂಟಲ್ಲ, ತಿನ್ನುವಾಗ ನಿನಗೆ ಭಾರ ಆಗ್ತದ ಮಗ. ಅದು ಗೊತ್ತಾಗುದಿಲ್ಲ. ನೀನು ಬಾರದಿದ್ರೆ ನಿಂಗೆ ಊಟ ತಿಂಡಿಯನ್ನು ಉಪವಾಸ ಇರ್ಬೇಕು. ಏನು ಊಟ ಮಾಡಿದ್ರೆ ಹಸು ಆಗುದಿಲ್ಲ ಅಮ್ಮ. ದುಡಿಬೇಕು ಮಗ. ಅದು ಬೇಡ. ಅದು ಉಪವಾಸ ಬಿಟ್ಟು ಅದು ಬೇಡ. ದುಡಿ ಬೇಡ. ಉಪವಾಸ ಬೇಕು. ದುಡಿ ಬೇಡ. ಉಪವಾಸ. ಬೇಡ. ನೀನು ಯಾವ್ದು ಬೇಕು ಯಾವ್ದು ಬೇಡ. ಊಟ ಬೇಕು. ಕೆಲಸ ಅದು ಬೇಡ. ಹಾಗಾದ್ರೆ ಉಪವಾಸ. ಅದು ಬೇಕು. ಹಾಗಾದ್ರೆ ದುಡಿ ಅದು ಬೇಡ. ಉಪವಾಸ. ಅಂದ್ರೆ ಮಾತ್ರ ಈಗ ಬರೋದಿದ್ರೆ ಊಟ ಕೊಡುದು ಏನು ಕೊಡುದಿಲ್ಲ. ನಮ್ಮ ಜೋರ್ ಮಾರ. ಯಾರು ಹೇಳಿದ? ನೋಡಿ ಅವ ಎಷ್ಟು ಜನರಲ್ಲಿ ಕೂತಿದ್ದಾನೆ, ಅವ ನಮ್ಮ ಬೈತಾರ. ಚಿಕ್ಕದಿರುವಾಗ ನೀನು ಕೂಡ ಆಟ ಆಡ್ತಿದ್ದೆ. ದುಡಿಯೋ ಪ್ರಾಯದಲ್ಲಿ ದುಡಿಬೇಕು. ನೀನು ಬಂದಂತ ಖಂಡಿತ ನಿಂಗೆ ಊಟ ತಿಂಡಿ ಎಲ್ಲ ಕೊಡ್ತೀವಿ. ಬರ್ತೀಯ? ಚೆನ್ನಯ್ಯ, ಸ್ನಾನ ಮಾಡಿದ್ಯಾ ಮಗ? ಮಾಡಿದೆ. ಯಾವಾಗ? ಮೊನ್ನೆ. ಇವತ್ತು ಸ್ನಾನ ಮಾಡಿದ್ಯಾ? ಓ ದಿವಸ ಸ್ನಾನ ಮಾಡ್ಬೇಕು. ಪ್ರತಿನಿತ್ಯ ಸ್ನಾನ ಮಾಡ್ಬೇಕು. ದಿವಸ ಸ್ನಾನ ಮಾಡಿದ್ರೆ ಸವೆದಿ ಸಫರ ಆಗುದಿಲ್ವಾ? ಅದೇ ಹೇಳಿದ್ರಾ? ಪ್ರತಿನಿತ್ಯ ಸ್ನಾನ ಮಾಡ್ಬೇಕು. ಯಾಕೆ? ಯಾಕೆ? ಯಾವುದೇ ಒಂದು ಕಾಯಕಕ್ಕೆ ಹೊರಡುವಂತ ಸಂದರ್ಭದಲ್ಲಿ ಸ್ನಾನ ಮಾಡಿ ಒಳ್ಳೆ ವಸ್ತ್ರವನ್ನು ಧರಿಸಿಕೊಂಡು ಹೋಗ್ಬೇಕು. ಇವತ್ತು ಕೂಡ ಹಾಗೆ ಮಾಡಕ್ಕೆ ಒಳಗೆ ಹೊರಬೇಕು. ಬರ್ತೀಯಲ್ಲ? ಹೋಗು. ಚಂದದಿ ದೇವರ ಆಟವನ ಚಂದದಿ ದೇವರ ಆಟವನಾಡುತ್ತ ಕಂದು ಗುರಳನ ಧ್ಯಾನಿಸುತ್ತ ಕನಿಯನು ದಟ್ಟವಾದಂತಹ ಕಾಡಿನ ಮಧ್ಯದಲ್ಲಿ ಕಂಡಂತಹ ಪದವನ್ನು ಅನುಸರಿಸಿ ಮುಂದುವರಿದು ಬಂದವನು ನಾನು. ಬಂದು ಸೇರಿದಂತಹ ಈ ಸ್ಥಳ ಅಡ್ಡಪಾಡಿ ಮುಚ್ಚಿ ತಡಮೆ ಎನ್ನುವಂತಹ ಪ್ರದೇಶ. ಈ ಪ್ರದೇಶವನ್ನು ಸೇರಿದ್ದೇ ತಡ. ಏಕೋ ಏನು ನನ್ನ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಬದಲಾವಣೆಯನ್ನು ನಾನು ಕಾಣ್ತಾ ಇದ್ದೇನೆ. ಈ ಪ್ರದೇಶವನ್ನು ಸೇರಿದ ನಂತರ ದೇವರ ಧ್ಯಾನವನ್ನು ಮಾಡಬೇಕು ಎನ್ನುವಂತಹ ಮನಸ್ಸು ನನಗಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಮನಸ್ಸಿನಲ್ಲಿರುವಂತಹ ಅದೆಷ್ಟೋ ದಿನಗಳ ಬೇಸರವನ್ನು ಕಳೆಯಬೇಕು ಅಂತಿದ್ರೆ ಆಟವನ್ನು ಆಡಬೇಕು ಎನ್ನುವಂತಹ ಮನಸ್ಸು ನನಗಾಗ್ತಾ ಇದೆ. ಆಟವನ್ನು ನಾನು ಆಡಬಹುದಿತ್ತು, ಆದ್ರೆ ಏನು ಮಾಡೋಣ? ಆಟವನ್ನು ಆಡಬೇಕು ಅಂತಿದ್ರೆ ನನಗೆ ಸಮಾನವಾದಂತಹ ಮಕ್ಕಳು ಬೇಕು ತಾನೆ. ಈ ಕಾಡಿನಲ್ಲಿ ನಾನು ಅರಸದೆ ಅಂತಾದ್ರೆ ಮಕ್ಕಳನ್ನು ಹುಡುಕುವುದಕ್ಕೆ ಸಾಧ್ಯವೇ? ಖಂಡಿತವಾಗಿಯೂ ಇಲ್ಲ. ಹಾಗಂತ ಆಟವನ್ನು ಆಡದೆ ಹೀಗೆಯೇ ಮುಂದೆ ಹೋಗುವುದಕ್ಕೂ ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ. ಯಾಕೆ? ನನ್ನ ಮನಸ್ಸಿಗಾದಂತಹ ಬೇಸರವನ್ನು ನಿವಾರಣೆ ಮಾಡಬೇಕು ಎನ್ನುವಂತಹ ತೀರ್ಮಾನ ನನಗಿದೆ. ಹಾಗಾಗಿ ಆಟವನ್ನು ಆಡುವುದು ಹಾಗಂತ ಹೇಗೆ ಒಬ್ಬನೇ ಆಟ ಆಡುವುದು ಹೇಗೆ? ಒಬ್ಬನೇ ಆಡುವಂತಹ ಆಟ ಯಾವುದು? ಈಗ ಗೊತ್ತಾಯಿತು. ದೇವರ ಆಟವನ್ನು ಆಡಿದೆ ಅಂತ ಆದ್ರೆ ನಾನು ಒಬ್ಬನೇ ಆಟ ಆಡಬಹುದಲ್ಲ? ಆಡಬಹುದಿತ್ತು, ಆದ್ರೆ ಏನು ಮಾಡೋಣ? ದೇವರ ಪೂಜೆಯನ್ನು ಮಾಡಬೇಕು ಅಂತಿದ್ರೆ ದೇವರ ಆಟದಲ್ಲಿ ದೇವರ ಪೂಜೆಯನ್ನು ಮಾಡಬೇಕು. ದೇವರ ಪೂಜೆಯನ್ನು ಮಾಡಬೇಕು ಅಂತಿದ್ರೆ ಅದಕ್ಕೆ ಬೇಕಾದಂತಹ ವಸ್ತುಗಳು ಎಲ್ಲ ಬೇಕು. ಹಾಗಂತ ಈ ಕಾಡಿನಲ್ಲಿ ನಾನು ಅರಸಿದೆ ಅಂತಂದ್ರೆ ಎಲ್ಲಿಯಾದ್ರೂ ದೇವರ ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳು ಸಿಗುವುದಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾರಲ್ಲಾದ್ರೂ ಕೇಳುವ ಅಂತ ಇದ್ರೆ ಹಸಿವಿನ ಹೊತ್ತಿನಲ್ಲಿ ಅನ್ನವನ್ನು ನೀಡಿದಂತಹ ಈ ಜನಗಳು ದೇವರ ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಕೊಡುವುದಕ್ಕೆ ಸಾಧ್ಯ ಇದೆ? ಇಲ್ಲ. ಈಗ ಒಂದು ಮಾತು ನನ್ನ ಮನಸ್ಸಿನಲ್ಲಿ ನೆನಪಾಗುತ್ತಾ ಇದೆ. ಹಿರಿಯವರು ಹೇಳಿದಂತಹ ಮಾತು,
ದೇವರ ಪೂಜೆಯನ್ನು ಮಾಡಬೇಕು ಅಂತ ಇದ್ರೆ ಅಥವಾ ದೇವರನ್ನು ಒಲಿಸಬೇಕು ಅಂತ ಇದ್ರೆ ಅಂತಹದೇ ವಸ್ತುಗಳು ಬೇಕೆಂದೇನೂ ಇಲ್ಲ. ಅದೇ ರೀತಿಯಾಗಿ ಹೋಗುವಂತಹ ಇತರೆ ವಸ್ತುಗಳನ್ನು ಮನಸ್ಸಿನಲ್ಲಿ ಭಕ್ತಿಯನ್ನು ಇರಿಸಿಕೊಂಡು ದೇವರಿಗೆ ಸಮರ್ಪಣೆಯನ್ನು ಮಾಡಿದೆವು ಅಂತಾದರೆ ದೇವರು ಸಂತೋಷವಾಗಿ ಅದನ್ನು ಸ್ವೀಕಾರ ಮಾಡುತ್ತಾರಂತೆ. ಸರಿ, ಹಾಗಾಗಿ ಇಲ್ಲಿ ಏನೆಲ್ಲ ವಸ್ತುಗಳು ಸಿಗುತ್ತದೋ ಅದನ್ನೇ ದೇವರ ವಸ್ತುಗಳು, ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳು ಎನ್ನುವ ಹಾಗೆ ಭಾವಿಸಿ ನಾನು ಸಮರ್ಪಣೆಯನ್ನು ಮಾಡಬೇಕು. ದೇವರ ಪೂಜೆಯನ್ನು ಮಾಡಬೇಕು, ಸ್ವಸ್ತಿಕವನ್ನು ಇಡಬೇಕು. ಸ್ವಸ್ತಿಕವನ್ನು ಇಡಬೇಕು ಅಂತ ಇದ್ರೆ ಬಾಳೆ ಬೇಕು, ಬೆಳ್ಳಿಗೆ ಬೇಕು, ಅಷ್ಟು ಮಾತ್ರ ಅಲ್ಲ, ತೆಂಗಿನಕಾಯಿ ಬೇಕು, ಎಲೆ ಅಡಿಕೆ ಬೇಕು, ಬೇಕಾಗಿರುವಂತಹ ಹೂಗಳು ಬೇಕು. ಎಲ್ಲಿ ಇದನ್ನೆಲ್ಲ ಅರಸುವುದು? ಅದಕ್ಕೆ ಬೇಕಾಗಿ ಮೊದಲೇ ತೀರ್ಮಾನ ಮಾಡಿದ ರೀತಿಯಲ್ಲಿ ಅದನ್ನೇ ಹೋಲುವಂತಹ ಇತರೆ ವಸ್ತುಗಳನ್ನು ನಾನು ದೇವರಿಗೆ ಸಮರ್ಪಣೆ ಮಾಡಬೇಕು. ಬಾಳೆ ಏನು ಎನ್ನುವ ನೋಡಿದಂತಾದ್ರೆ ಈ ಕಾಡಿನ ಪ್ರದೇಶದಲ್ಲಿ ಕಾಡಿನ ಬಾಳೆ ಗಿಡ ಕಾಣ್ತಾ ಇದೆ. ಆ ಬಾಳೆ ಗಿಡದಿಂದ ಒಂದು ಬಾಳೆ ಎಲೆಯನ್ನು ಕಟ್ಟಬೇಕು. ಒಂದು ದಿನದ ಒಂದು ಮಗು ಮಗುವ ಹೌದು, ಮಗುವಿನ ಮೈಯಲ್ಲಿ ಬಟ್ಟೆ ಇಲ್ಲ ಅಂತ. ಮಗುವಿನ ಮೈಯಲ್ಲಿ ಬಟ್ಟೆ ಇಲ್ಲ. ಬಟ್ಟೆ ಇಲ್ವಾ? ನೋಡುವ ಎಂತದ್ದು ಮಗದು? ನೀವು ಬಟ್ಟೆ ಇಲ್ಲ ಅಂತ ಹೇಳಿದ. ಹೌದು. ನೋಡುವ. ಇಲ್ಲ, ಮಗಲು ನೋಡ್ಬಾರ್ದು ಅಂತ ಹೇಳಿದಲ್ಲ. ಯಾಕೆ? ನಾನು ನೋಡ್ಲಿಲ್ವಾ? ನಾನು ಒಂದ್ಸಲ ನೋಡ್ತೇನಲ್ಲ. ಎಂತದ್ದು ಆಟವ ನೋಡ್ಲಿಕ್ಕೆ? ಒಂದು ವೇಳೆ ಅವನು ಬಟ್ಟೆ ಇದ್ದು ಇಲ್ಲ ಅಂತ ಸುಳ್ಳು ಹೇಳ್ತಿದ್ರೆ ಈಗ ನಾನೇ ಹೇಳಿದ ಮಾತಿಗೆ ನಂಬಿಕೆ ಇಲ್ವಾ? ಅವನ ಮೈಯಲ್ಲಿ ಬಟ್ಟೆ ಇಲ್ಲ, ನಾನು ನೋಡಿದೆ, ಆಯ್ತಾ? ಅದನ್ನು ಮಗುವಿನ ಮೈಯಲ್ಲಿ ಬಟ್ಟೆ ಇಲ್ಲ. ಈಗ ಬಟ್ಟೆಗೆ ಏನ್ ಮಾಡುದು? ಇಲ್ಲಿ ಕಡಿಮೆಯಲ್ಲಿ ಬಟ್ಟೆಯಲ್ಲಿ ಸಿಗ್ತದೆ ಮಾತ್ರ. ನಿಮಗೆ ಕಾಡಲ್ಲಿ ಯಾರು ಬಟ್ಟೆ ಮಾರುವವರಿದ್ದಾರ? ಇಲ್ಲಿ ಸಿಗ್ಲಿಕ್ಕಿಲ್ಲ, ಆ ಕಡೆ ಹೋಗ್ಬೇಕಾದ್ರೆ. ಈಗ ಮಗುವಿಗೆ ಬಟ್ಟೆ ಕೊಡ್ಬೇಕು. ಬಟ್ಟೆ ಸರಿ, ಈ ಬಟ್ಟೆ ಕೊಡ್ಬೇಕು. ನಂದು ನಿಮಗೆ ಬೇರೆ ಕೊಡ್ತೇನೆ, ನಂದು ಹೊಸತ್ತು ತೆಗೆದು ಕೊಡ್ತೇನೆ. ನಂದು ಮನೆಯಲ್ಲಿ ಬೇರೆ ಉಂಟು ಮತ್ತೆ. ಹಠ ಮಾಡ್ಬೇಡ ಮಗ. ನಂದು ಅಮ್ಮನಿಗೆ ಕೋಪ ಬರ್ತದೆ. ನಂದು ಕೊಡುತ್ತೇನೆ. ನಂದು ಅಮ್ಮನಿಗೆ ಕೋಪ ಬರಿಸಬೇಡ ಅಂತ ಹೇಳಿದ್ರು. ಮಗನಿಗೆ ಕೋಪ ಆಗ್ತದೆ. ಪೆಟ್ಟು ಕೊಡ್ತೇನೆ ನಾನು. ಪೆಟ್ಟು ತಿನ್ನುದಿಲ್ಲ, ಓಡ್ತೇನೆ. ಕೊಡ್ತೇನೆ. ಕೊಡು ಮಗ. ಕೊಡು ಬಟ್ಟೆ, ಕೊಡು. ಕೊಡು ಬಟ್ಟೆ. ಮುಚ್ಚಿ ಬಾಯಿ, ಮುಚ್ಚಿ ಬಾಯಿ. ಮುಚ್ಚಿ ಬಾಯಿ, ಮುಚ್ಚಿ ಬಾಯಿ. ಕೊಟ್ಬಿಡ್ತೇನೆ ನಾನು. ಕೊಡ್ಲಿಲ್ಲ ನನಗೆ ಇಲ್ಲಿ ನಾನು ಹಾಗೆ ವರ್ತಿಸ್ತಿದ್ದೆ ಅಂತ ಹೇಳಿ ಕೊಡು ಮಗ. ಕಾಣ ಕೊಟ್ಟೆ ಸ್ವಲ್ಪ ಇತ್ತ ಎಷ್ಟು ಕೇಳಿದ್ರು ಕೊಡು. ನಾಳೆ ಬೆಳಿಗ್ಗೆ ಬಂದು ಕೇಳ್ತಿರಿದ್ದೆ ಮಾ. ಹಾಗೆ ಕೇಳ್ತೇನೆ, ಕೊಡು ಮಗ. ನಾನು ಕೊಡುದಿಲ್ಲ ಅಂತ ಹೇಳಿದಲ್ಲ. ನಿನ್ನ ಹಠವಾ? ಆಯ್ತು, ನಿನ್ನ ಬಟ್ಟೆ ಬೇಡ, ನನ್ನ ಬಟ್ಟೆ ಬೇಡ. ನನ್ನಮ್ಮಂದು ಕೊಡು ಚೆನ್ನಯ್ಯ. ನನ್ನಮ್ಮಂದು ಇದು ಮಗ. ಕೊಡುದಿಲ್ಲ ನಾ ಎಂತ ತಿನ್ಲಿಲ್ಲ ಇಲ್ಲ ಕೊಡ ಕಾಳು ಇದ್ದಿದ್ದು 3 ದಿವಸ ಎಂತವರ ನಾ ಕುಡಿದಿಲ್ಲ ಕೊನೆ ಬಂದ ಜಾಗ. ಅಡ್ಡಿಲ್ಲ ಹೌದು ಇಷ್ಟು ಜೋರಾಗಿದ್ದೀರೋ? 5 ಪೀಸ್ ಕೊಟ್ಟೆ 5 5
ತನಕ ಹಾಗಿದ್ದದ್ದು ಎಂತ ಮಗ ಇಷ್ಟೊತ್ತಿನ ತನಕ ಹಾಗಿದ್ದದ್ದು ಪಾಪ ಕಾಡಿನ ಸೊಪ್ಪು ಕಟ್ಟು ಕೂತಿದ್ದಾರೆ. ಸೊಪ್ಪು ಕಟ್ಟಿಕೊಂಡಿದ್ದದ್ದು ಹೌದು. ದನ ನೋಡೋದ್ರಿಂದ ಬದುಕಿದ. ಯಾಕೆ? ದನ ನೋಡ್ತಿದ್ರೆ ಸೊಪ್ಪನ್ನು ಬೆಳಿಲಿಕ್ಕೆ ಬಿಡ್ತೀನಿ. ನೀನು ಹೆಜ್ಜೆ ಅಲ್ಲ, ನಿನಗೆ ಅದೆಲ್ಲ ಗೊತ್ತು. ಹಾಗೆಲ್ಲ ಕಷ್ಟದಲ್ಲಿರೋ ನಾವು ಸಹಾಯ ಮಾಡ್ಬೇಕು. ಒಂದು ಮಾತು ಕೇಳಿಲ್ಲ, ಎಂತದ್ದು? ವಿದ್ಯಾದಾನ, ಅನ್ನದಾನ, ಅನ್ನದಾನ, ಗೋದಾನ, ನಿಧಾನ, ಮೈದಾನ, ಸಮಾಧಾನ. ನಿಧಾನ ಸಮಾಧಾನ ನೀನು ಮಾಡ್ಬೇಕು. ನಿಧಾನ ಮೈದಾನ ಸಮಾಧಾನ ಇದೆಲ್ಲ ನಿನಗೆ ಗೊತ್ತುಂಟಲ್ಲ. ಪಾಪ ಹುಡುಗ ಯಾವ ಸ್ಥಿತಿಯಲ್ಲಿದ್ದ ಗೊತ್ತುಂಟಲ್ಲ. ಬಟ್ಟೆಗೆಲ್ಲ ಕೊಡ್ಲಿಕ್ಕೆ ಆಗಿಲ್ಲ, ಈಗ ದೊಡ್ಡ ದೊಡ್ಡ ಪ್ರವಚನ ಬಿಡ್ತಾನೆ. ಎಂತದು? ಯಾರು ನೀನು ತರಳಲಿ ಊರು ಬೆಸರು ಮಾತು ಬಿದರು ಯಾರು ಬೇಡಲ ಸರಳ ಬಟ್ಟೆ ಕೊಡ್ಲಿಕ್ಕೆ ಹೇಳ್ತಾ ಇದೆಯಲ್ಲ ನೀನು. ಹೌದು ಮಗ, ಬಟ್ಟೆ ಕೊಟ್ಟೋಳು ನಾನು, ತಪ್ಪಲ್ಲ ಹಾಗೆ ಮಾಡುದು. ನನಗೆ ಅದೆಲ್ಲ ಕಲಿಸಿಕೊಟ್ಟಿದ್ದಾನ? ನಿಂಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ಮಗ? ಬಟ್ಟೆ ನಾನೇ, ನನ್ನದೇ, ಕೊಟ್ಟೋಳು ನನ್ನದೇ, ಆಯ್ತಾ? ನಿಂಗಿನ ಪೆಟ್ಟೆ ಮತ್ತು ಮಗ ಹೇಳಿದ ಅರ್ಥ ಆಗುದಿಲ್ವಾ? ಎಷ್ಟು ಪೆಟ್ಟು ತಿಂತೀಯ? ನೀವು ಕೊಟ್ಟಷ್ಟು ತಿನ್ನುತ್ತೆ. ಲೆಕ್ಕ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ನಿಂಗೆ ನಾಚಿಕೆ ಮಾನ ಮರ್ಯಾದೆ ಯಾವ್ದು ಇಲ್ವ ಅಂತ? ಅದೆಲ್ಲ ಸಿಗ್ತದೆ. ಅದು ಅಂಗಡಿಗೆ ಮಾತ್ರ ಹೋಗುತ್ತೆ. ಅದು ಹಿಂದೆ ಹೋಗ ತಗೊಂಡು ಹೋಗ. ನಿಂತ್ಕೊ ಅಂತ ಹೇಳಿ ಸುಮ್ಮನೆ ಸರಿ ನಿಂತ್ಕೊ. ಇರ್ತದೆ ತೊಗೊಳ್ಕೊಂಬೇಡ, ಈಗ ನಿಂತ್ಕೊ, ಅಲ್ಲಿ ನಿಂತ್ಕೊ, ಈಚೆ ಬರಬೇಡ. ಯಾಕೆ ಹಿಂದೆ ಬರ್ತದೆ? ನನ್ನ ಭಾವನೆ ಅಲ್ಲಿ ನಿಂತ್ಕೊಳ್ಳಿ ಕೇಳಿದಲ್ಲ. ಏನ್ ಈಚೆ ಬರುದೇನಂತ ಕೇಳುದು? ಸ್ವಲ್ಪ ಜಾಡ್ತಾರೆ. ಅದೇ ನಾವು ಜಾರುದು, ನೀನ್ ಮಾತೇನು ಜಾರುದು? ನೀವು ತೋರಿದ್ದೀರಲ್ಲ, ನಾನು ಚಪ್ರಲ್ಲ. ಅಲ್ಲಿ ಹೋಗಲಿ. ನಿನ್ನನ್ನು ಕಾಣುವಾಗ ಆಶ್ಚರ್ಯವಾಗ್ತದೆ. ಯಾಕಮ್ಮ? ಇಷ್ಟು ದೊಡ್ಡ ಕಾಲ ನೀನೊಬ್ಬನೇ ನೀವೇ ಕಾಣೋದು. ತಾಯಿ ಮನಸ್ಸು ಮಗುವನ್ನ ಆ ಸ್ಥಿತಿಯಲ್ಲಿ ಕಂಡಾಗ ಅಳು ಬರ್ತದೆ. ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತೇನೆ. ಇಷ್ಟು ದೊಡ್ಡ ಕಾಂತಾರದಲ್ಲಿ ನೀನು ಒಬ್ಬನೇ ಕೂತು ಕಾಂತಾರ ನೋಡಿ. ನಿನಗೊಂದು ಬೇಸರ ಆಗಿಲ್ಲ ಪುಣ್ಯ. ನೀನು ಹೇಳ್ತಿದ್ರೆ 3 ಜನ ಕೂಡ ಒಟ್ಟಿಗೆ ಕೂತು ನೋಡ್ಕೊಂಡಿಲ್ಲ. ಯಾವ ಕಾಂತಾರ? ಕಾಡು ಮತ್ತೆ ನಾನು ಮತ್ತು 3 ಜನ ಒಟ್ಟಿಗೆ ಕೂತ್ಕೊಂಡು ನೋಡುದಂತ. ಮತ್ತೆ ನಾನು ಎಂತ ಹೇಳಿದ್ದು? ನಾನು ಅದೇ ಹೇಳಿದ್ದು. ಮತ್ತೆ ಒಬ್ಬನೇ ಎಂತ ನೋಡುದಂತ ಹೇಳಿ. ಅವ ಇಷ್ಟು ತನಕ ಒಬ್ಬನೇ ನೋಡ್ತಿದ್ದಾಳ. ಆಹಾ, ಚಂದ ಉಂಟಾ? ಕಾಡು ಯಾವಾಗ ಚಂದ ಬಿಟ್ಟೆ ಗೊತ್ತಾಯ್ತಾ? ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತೇನೆ, ನಿನ್ನ ತಾಯಿಯ ಬಗ್ಗೆ ಯೋಚನೆ ಮಾಡುದು. ಇಷ್ಟು ಸುಂದರವಾದಂತ ಮಗುವನ್ನು. ಹಾಗಾದ್ರೆ ನಾನು ಸುಂದರ ಇಲ್ವಾ? ನಿನ್ನದು ಕಾಡಲ್ಲಿ ಬಿಟ್ಟಿದೆ. ಅದು ನೀವು ಅವಳಿಗೆ ಸುಂದರ ಅಂತ ಹೇಳ್ತೀರಿ. ನೀನು ಸುಂದರ, ನೀನು ಮನ್ಮಥ. ಹನುಮಂತ ಹನುಮಂತ ನೀನೇ ಹೇಳ್ಬೇಕು. ಇಷ್ಟು ದೊಡ್ಡ ಕಾನನದಲ್ಲಿ ನಿನ್ನನ್ನು ಒಬ್ಬಳಲ್ಲಿ ಬಿಟ್ಟು ಹೋಗಿದಂತಾದ್ರೆ ಎಲ್ಲ ಸರಿಯಾಗಿ ನೋಡ್ತೀಯಲ್ಲ ನಿಮಗೆ, ಅದೆಲ್ಲ ಸರಿಯಾಗಿ ಕೇಳ್ತದಲ್ಲ. ಈಗ ಅದು ಯಾಕೆ ಕೇಳಿದ್ದೆ ಅವನು? ನಿನ್ನ ತಾಯಿಯ ಬಗ್ಗೆ ಯೋಚನೆ ಮಾಡಿ. ಈ ಕಾಡಲ್ಲಿ ನಾನು ಬಿಟ್ಟು ಹೋಗಿದಂತಾದ್ರೆ ಅವಳ ಹೊಟ್ಟೆಯಲ್ಲಿ ಇರೋದು ಕರುಳು ಅಥವಾ ಕಬ್ಬಿಣದ ಸರಳನ್ನು ಯೋಚನೆ ಮಾಡುತ್ತಾ ಇದೆ. ಹಾಗಾಗಿ ಕೇಳುತ್ತಾ ಇದ್ದೇನೆ ಮಗ, ನಿನ್ನ ಹೆಸರೇನು, ನಿನ್ನ ತಂದೆ ತಾಯಿ ಯಾರು, ನಿನ್ನ ಊರು ಯಾವುದು ಏನೊಂದ ಪರಿಚಯ ಹೇಳ್ತೀಯ? ನನ್ನ ಪರಿಚಯ ಊರು ಮಂದಿಗಳು ಇಲ್ಲ
ಅವನಿಗೆ ಓಡಿದ್ದು. ನೀನು ಬೊಬ್ಬೆ ಇಟ್ಟದಕ್ಕೆ ನಾವು ಓಡಿದಂತ ಹೋಗಿವ ಇಷ್ಟು ಚಿಕ್ಕ ಕಸಕ್ಕಷ್ಟು ಬೊಬ್ಬೆ ಇಟ್ಟದೆ ಮಗ. ನಾವು ಯಾವ್ದು ಪ್ರಾಣಿ ಬಂತದ್ದು ತುಂಬಾ ಕಸ ಎಲ್ಲ ಕಸ ಕಡೆ ಹಾಕಿ ಬೊಬ್ಬೆ ಹಾಕಿಲ್ಲ ಮಗ. ಅದೊಂದು ವಿಚಿತ್ರ ಜೀವಿ ಅದು. ಅದು ಹೇಗಿರ್ತದೆ ಹೇಳಿಕ್ಕೆ ಆಗಲ್ಲ. ಇವರ ಮಗ ವಿಚಿತ್ರ ಜೀವಿ. ಎಲ್ಲ ಹೇಳದಕ್ಕೆ ಇವರ ಮಗ ಅಂತ. ನನಗೆ ಎಂತ ಹೇಳಿದ್ರು ಕೂಡ ಅದು ನಿಮ್ಮ ಕಾಲ ಬುಡಕ್ಕೆ ಬರುದು. ನೀನು ಹಾಗೆ ಮಾಡ್ತಿಲ್ಲ, ನಾನು ಹಾಗೆ ವರ್ತಿಸುದಿಲ್ಲಲ್ಲ. ಮೊತ್ತ ಮೊದಲಾಗಿ ನಿಮಗೆ ಒಂದು ಸಿಗುತ್ತಾ ಇದೆ. ನಮ್ಮನನ್ನು ಕೈ ಮುಗಿದೆ ಮಂಗ ಮಾಡಿದ್ದು. ಕಾಡಿನಲ್ಲಿ ಕಂಡಂತಹ ನನ್ನನ್ನು ನೋಡಿದಾಗ ನನ್ನ ಪರಿಚಯವನ್ನು ನೀವು ಕೇಳ್ತಾ ಇದ್ದೀರಿ.
ಆದ ಕಾರಣ ಅಪವಿತ್ರಗೊಳಿಸಿದ್ದಾರೆ. ಆತನನ್ನು ವಿಚಾರಣೆ ಮಾಡಬೇಕು. ಬಿಡದೆ ಸಾರವಾಣಿ ಧರ್ಮದೈವಗಳೇ, ಈಶ್ವರ ದೇವರ ಅಪ್ಪಣೆ ಹಾಗೆ ಇನ್ಸೂರು ಬರ್ಕೆ ಎಂಬ ಜಾಗದಲ್ಲಿ ಧರ್ಮ ರಕ್ಷಣೆ ಮಾಡುತ್ತಾ ಬರುವಂತ ವೇಳೆಯಲ್ಲಿ ಇಡೀ ಭೂಲೋಕವೇ ಅಲ್ಲೋಲ ಕಲ್ಲೋಲವಾಯಿತು. ಏನು ಕಾರಣ ಎಂದು ಹುಡುಕಿಕೊಂಡು ಹೋದಾಗ ಸಾಮಾನ್ಯ ಮನುಷ್ಯನೋರ್ವ
ಮೈಷಂದ ಎನ್ನುವ ಧರ್ಮದೈವದ ಕ್ಷೇತ್ರದ ಮೇಲೆ ಒಂದು ಕಾಲು, ನಿಂಬೆ ಹಣ್ಣಿನ ಮರದ ಮೇಲೆ ಒಂದು ಕಾಲು ನಿಲ್ಲಿಸಿ ಕ್ಷೇತ್ರವನ್ನು ಅಪವಿತ್ರಗೊಳಿಸಿದ್ದಾನೆ. ನಮ್ಮ ಕಲೆಯನ್ನು ಕಾರ್ಮಿಕಗಳೇನೆಂದು ಅವನಿಗೆ ತೋರಿಸಬೇಕು. ವಿಚಾರ ಮಾಡಿ. ಈ ಎಂಟೂರು ಗುತ್ತಿನಲ್ಲಿ ನೆಲೆಯಾಗಿರುವಂತಹ ಈ ಪ್ರದೇಶದಲ್ಲಿ ಅಭಿಷಂತಾಯನ ಗುಡಿಯ ಮೇಲಿರುವಂತಹ ಕಲಶದ ಮೇಲೆ ಮತ್ತೊಂದು ಕಾಲನು ಲಿಂಬೆ ಹುಳಿಯ ಮರದ ಮೇಲೆ ಇರಿಸಿದ್ದೀಯ. ಲಿಂಬೆ ಹುಳಿಯನ್ನು ಕೊಯ್ದು ತಿನ್ನುವಂತಹ ಆಸೆಯೇ ಸಾರ ಮಾಡಿ ಧರ್ಮ ದೈವಗಳು ಯಾರು ಎಂದು ಹಾಗೆ ನಿನಗೆ ತಿಳಿದಿಲ್ಲವೇ? ಅದಕ್ಕೆ ಬೇಕಾಗಿ ಈಗ ಸಾರ ಮಾಡಿ ಧರ್ಮ ದೈವಗಳು ನಾವು ಹೇಳ್ತಾ ಇದ್ದೇವೆ. ಮರದ ಮೇಲಿರುವಂತಹ ನೀನು ಅರಿಯದೇನು ನಾನು ಅರಿಯದೇನು ನಾನು ತಿಳಿಯದಿ, ಅರಿಯದೇನು ನಾನು ತಿಳಿಯದಿ, ವೈದ ಕಾರ್ಯಕ್ಕೆ ಕ್ಷಮೆಯ ಬೇಡುವೆ, ವೈದ ಕಾರ್ಯಕ್ಕೆ ಕ್ಷಮೆಯ ಬೇಡುವೆ. ಎಲ್ಲ ತಪ್ಪನು ಮನ್ನಿಸಿರುತ್ತ, ಎಲ್ಲ ತಪ್ಪನು ಮನ್ನಿಸಿರುತ್ತ, ಅರಿಯದೇನು ನಾನು ತಿಳಿಯದೆ, ಅರಿಯದೇನು ನಾನು ತಿಳಿಯದೆ, ಕೈದ ಕಾರ್ಯಕ್ಕೆ ಕ್ಷಮೆಯ ಬೇಡುವೆ, ಕೈದ ಕಾರ್ಯಕ್ಕೆ ಕ್ಷಮೆಯ ಬೇಡುವೆ, ಕ್ಷಮೆಯ ಬೇಡುವೆ. ಬರಬಾರಿಸಿ ಚಂದ ನೋಡ್ತೀನಿ. ಮಾತನಾಡ ಮಾತಾನೆ ಮಾತನಾಡು. ಏನನ್ನು ಹೊಡ್ತಾ ಇದ್ದೀನಿ, ಏನನ್ನು ಕೇಳ್ತಾ ಇದ್ದೀನಿ. ಒಮ್ಮೆ ನಂಬಿಲೆ ಗಗನ ಮಾರ್ಗದಲ್ಲಿ ಸಿಡಿಲ ಮಿಂಚಿನ ಹೋಗುವುದಂತೆ ನನ್ನಲ್ಲಿ ಕಣ್ಣ ಮುಂಭಾಗದಲ್ಲಿ ಭೀಕರ ಆಕೃತಿಯನ್ನು ಕಾಣ್ತಾ ಇದ್ದೀನಿ. ಸರಿಯಾಗಿ ಯೋಚನೆ ಮಾಡಿ ಬುದ್ಧಿಯಲ್ಲಿ ತರ್ಕಿಸಿ ನೋಡಿದಾಗ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣುವಂತಹ ದಿವ್ಯ ಚೇತನಗಳು, ದಿವ್ಯ ಶಕ್ತಿಗಳು ಧರ್ಮ ದೈವಗಳನ್ನು ಮನಗಂಡವನ್ನಾಗಿದ್ದೇನೆ. ಓ ಧರ್ಮ ದೈವಗಳೇ, ಮೊತ್ತ ಮೊದಲಾಗಿ ನಿಮ್ಮ ದಿವ್ಯ ಪಾದ ದಯಗಳಿಗೆ ಈ ತನಿನ ಸಾಷ್ಟಾಂಗ ಪ್ರಣಾಮಗಳು. ಧರ್ಮ ದೈವಗಳೇ, ಈ ಸಮಯದಲ್ಲಿ ನನ್ನ ಸಾಕು ತಾಯಿಯ ಆಣತಿಯಂತೆ, ನನ್ನ ತಾಯಿಯ ವಾಂಛೆಯಂತೆ, ನನ್ನ ತಾಯಿಯ ಮೂಲ ಸ್ಥಾನಕ್ಕೆ
ಬೆಳೆ ಕಾಣಿಕೆಯನ್ನು ಸಮರ್ಪಣೆ ಮಾಡೋಕ್ಕೆ ಬಂದವನು ನಾನಿದ್ದೇನೆ. ಈ ಸಮಯದಲ್ಲಿ ಒಮ್ಮಿಂದ ಮೇಲೆ ಕಣ್ಣಂಚಲಿ ಕಣ್ಣಂತ ವಿಶೇಷವಾದ ದೃಶ್ಯ ಲೆಂಬೆ ಹಣ್ಣಿನ ವೃಕ್ಷವನ್ನು ಕಂಡೆ. ಅದನ್ನು ಕಾಣುವಂತ, ಕೊಯ್ಯುವಂತ, ತಿನ್ನುವಂತ, ಕೊಂಡೋಗುವಂತ ಆಸೆ ನನ್ನ ಮನದಲ್ಲಿ ಹೆಚ್ಚಾಯಿತು. ಏನಾಯ್ತು? ಅದು ಎಲ್ಲಾಯ್ತು. ಯಾವುದನ್ನು ಕಂಡವನು ನಾನಲ್ಲ, ಕೇವಲ ಮಾನವ. ಧರ್ಮವನ್ನು ಕಾಯುವಂತ ಧರ್ಮ ಕಾಮಧೇನುಗಳು ತಾವಾಗಿ ಕರ್ಮಭೂಮಿಯಲ್ಲಿ ಈ ಮಾನವರನ್ನು ತಿದ್ದಿ ತೀಡಿ ಮುನ್ನಡೆಸುವಂತ ತಂದೆ ತಾಯಿಯ ಸ್ವರೂಪದ ಧರ್ಮದೈವಗಳು ತಾವಾಗಿ ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿಗಳು ತಾವು, ವಿಚಾರಿಸಲು ಮತೀನ ನಾನು, ಮಹಿಮ ಕೈಲಾಸ ಪತಿಗಳು ತಾವು, ಏನ ಬಲ್ಲಿನ ನಾನು, ನಿಲ್ಲಿಸುವ ಸುಜ್ಞಾನ ಸಹಕಾರ ಮೂರ್ತಿಗಳು ನಿಮ್ಮ ಸಮಾನರೇ ದೈವಗಳೇ. ಈ ಬುದ್ಧಿಯನ್ನು ಸಂರಕ್ಷಿಸಿ, ತಪ್ಪನ್ನು ಕ್ಷಮಿಸಿ ನಮ್ಮ ಶಕ್ತಿಯ ಒಂದು ಪಾಠ ಕಲಿತು ಶಿವ 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 ನೆಲ್ಲು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾದ್ರೆ ಗತನ ಜಾಗೃತಿ. ಹೌದೇನೋ? ನಾನು ನೆನೆದಂತ ಗುಡಿಯ ಗೋಪುರದ ಮೇಲೆ ಕಾಲಿರಿಸಿದ್ದೇನು? ಕಾಗಾಳೆಂದ್ರೆ ಏನೆಂದು ಭಾವಿಸಿಕೊಂಡೆ ಅನ್ಯಾಯಗಾರ ಕೇವಲ ನಿಂದೆಯ ಹಣ್ಣನ್ನು ಕೊಯ್ಯುವಂತ ನೆಮ್ಮದಿಗೆ ಒಬ್ಬ ಅಭಿವೃದ್ಧಿಗೊಳಿಸಿದೆ. ಆದ ಕಾರಣ ನಿನ್ನನ್ನು ಹೀಗೆ ಬಿಡುವುದಿಲ್ಲ, ನಿನ್ನನ್ನು ಕವಿಸುವುದಕ್ಕಾಗುವುದಿಲ್ಲ. ದೈವಗಳೇ, ಯಾಕೆ ಕೋಪ, ಯಾಕೆ ತಾಪ, ಈ ನನ್ನ ಮೇಲೆ ಯಾಕಿಂತ ಸಿಡುಕು ಸಿಟ್ಟು? ಓ ಧರ್ಮದೈವಗಳೇ, ತಂದೆ ತಾಯಿಯಂತೆ ಕಾಣುವಂತಹ ಧರ್ಮದೈವಗಳೇ, ನನ್ನ ಮೇಲೆ ಯಾಕೆ ಸಿಟ್ಟು? ನನ್ನನ್ನು ಈ ಕ್ಷಣವೇ ಮಾಯಾಲೋಕಕ್ಕೆ ಸಮರ್ಪಣೆ ಮಾಡೋಕೆ ಸಿದ್ಧರಾಗಿದ್ದೀರಾ, ಬದ್ಧರಾಗಿದ್ದೀರಾ? ಓ ಧರ್ಮದೈವಗಳೇ, ಕುಪ್ಪಿಯ ಮೇಲೆ ಬ್ರಹ್ಮಾಸ್ತ್ರವೇ ನನ್ನನ್ನು ಒಗಣ್ಣಿನ ಕಿಡಿ ನೋಡದಿಂದ ಸೊಟ್ಟು ಸೊಡುಕರಿ ಮಾಡುವಂತ ಮಹಾಕ್ಷೇತ್ರಗಳು ತಾವು. ಧರ್ಮದೈವಗಳೇ, ನಾನು ಮಾಡುತ್ತಾ ತಪ್ಪಿಗೆ ಕ್ಷಮ ಇರಲಿ. ಧರ್ಮದೈವಗಳೇ, ಒಂದೇ ಒಂದು ಆಸೆ, ಫಲ ಕಾಣಿಕೆಯನ್ನು ತರುವಂತ ಸಂದರ್ಭದಲ್ಲಿ ನನ್ನ ಸಾಕು ತಾಯಿಯಲ್ಲಿ ಒಂದು ಮಾತನ್ನು ಬಿತ್ತರಿಸಿದ್ದೇನೆ. ತಾಯಿ, ಫಲ ಕಾಣಿಕೆಯನ್ನು ಮೂಲ ಸ್ಥಾನಕ್ಕೆ ಸಮರ್ಪಣೆ ಮಾಡಿ ನಿಮ್ಮನ್ನು ಕಾಣುತ್ತೇನೆ ಎನ್ನುವಂತ ಮಾತನ್ನು ಕೊಟ್ಟಿದ್ದೇನೆ. ಈ ಕ್ಷಣದಲ್ಲಿ ನನ್ನ ಸಾಕು ತಾಯಿಯನ್ನು ಕಾಣಬೇಕು. ನನ್ನ ತಾಯಿ ತರಿಯಾ 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 ಎಂದು ಕರೆಯುತ್ತಾ ಇದ್ದಾರೆ. ನನ್ನ ತಾಯಿಯನ್ನು ನೋಡಬೇಕು, ನನ್ನ ತಾಯಿಯನ್ನು ಕಾಣಬೇಕು. ನನಗೆ ಬಿಟ್ಟು ಬಿಡ ಮಾನವರೇ, ಏನು ಮಾತನಾಡುತ್ತಾ ಇದ್ದೀಯ? ಅಲ್ಲದೆ ಹೋಗೆ ಈ ಹೊತ್ತಿನಲ್ಲಿ ನಮಗೆ ಕ್ಷಮೆಯನ್ನು ಕೊಡಿ ಎನ್ನುವ ಹಾಗೆ ನೀನು ಕೇಳ್ತಾ ಇದ್ದೀಯ. ಆದರೆ ಕ್ಷಣ ಹೊತ್ತಿಗೆ ಮುಂಚೆ ನೀನು ಮಾಡಿದಂತಹ ಕಾರ್ಯ, ಹೀನ ಕೃತ್ಯವನ್ನು ನೀನು ಕೈದವನು. ಯಾಕೆ? ಸಾರ ಮಾಡಿ ಧರ್ಮದೈವಗಳು ಎಂದರೆ ಯಾರು, ಅವರ ಕಲೆ ಏನು, ಕಾರಣಿಕ ಏನು ಎನ್ನುವುದನ್ನು ಅರಿಯದೆ ಮಹಿಷಂದಾಯ ನೆಲೆಯಾಗಿದ್ದಂತಹ ಗುಡಿಯ ಮೇಲಿರುವಂತಹ ಕಲಶದ ಮೇಲೆ ನಿನ್ನ ಕಾಲನ್ನು ಇರಿಸಿದವರು ನೀನು. ನಿಕೃಷ್ಟವಾದಂತಹ ಕೆಲಸವನ್ನು ಮಾಡಿದಂತಹ ನಿನ್ನನ್ನು ನೀನು ಹೇಳಿದ ಹಾಗೆ ಕ್ಷಮಿಸಬಹುದು. ಆದರೆ ಒಂದಿದೆ, ಇಂದಿನ ದಿವಸದಲ್ಲಿ ನಿನಗೆ ಕ್ಷಮೆಯನ್ನು ಕೊಟ್ಟೆವು ಅಂತಾದ್ರೆ ನಾಳೆ ಮತ್ತೊಬ್ಬ ಬರ್ತಾನೆ, ನಮ್ಮ ಮೇಲೆ ಕಾಲ ನಿಲ್ಲಿಸ್ತಾನೆ. ಅಲ್ಲಿಂದ ಮತ್ತೊಬ್ಬ ಎದ್ದು ಬರ್ತಾನೆ, ಮತ್ತೊಂದು ಗುಡಿಗೆ ಕಾಲ ನಿಲ್ಲಿಸ್ತಾನೆ. ಇದೇ ರೀತಿಯಾಗಿ ಬಂದವರೆಲ್ಲರಿಗೂ ನಾವು ಕ್ಷಮೆಯನ್ನು ಕೊಟ್ಟೆವು ಅಂತಾದ್ರೆ ಸಾರ ಮಾಡಿ ಧರ್ಮದೈವಗಳ ಮೇಲೆ ಭಯ ಎನ್ನುವಂಥದ್ದು ಯಾರಿಗಿರುತ್ತದೆ? ಅದಿರುವುದಿಲ್ಲ. ನಾವು ಭೂಲೋಕಕ್ಕೆ ಬಂದದ್ದು ಹೇಗೆ? ಭಯೋತ್ಪಾದಕರಾಗಿಯೇ ಇರಬೇಕು. ಭೂಲೋಕದಲ್ಲಿ ಕೆಲವರು ಭಯೋತ್ಪಾದಕರಿದ್ದಾರೆ, ಜನರನ್ನು ಜನರೇ ಹೆದರಿಸುವಂತವರು. ಆದ್ರೆ ನಾವಲ್ಲ, ನಾವು ಹಾಗಲ್ಲ. ಜನರನ್ನು ಹೆದರಿಸುವುದು ಯಾಕೆ ಬೇಕಾಗಿ? ಅಧರ್ಮದ ದಾರಿಯಲ್ಲಿ ನಡೆಯುತ್ತಿರುವಂತಹ ಅವರನ್ನು ಧರ್ಮದ ದಾರಿಗೆ ತರುವುದಕ್ಕೆ ಬೇಕಾಗಿ. ಈ ಹೊತ್ತಿನಲ್ಲಿ ನಿನಗೆ ಕ್ಷಮೆಯನ್ನು ಕೊಡುವುದಕ್ಕಾಗುವುದಿಲ್ಲ.
ಸಾರನಾಡಿ ಧರ್ಮ ದೈವಗಳೇ, ಏನು ಯೋಚನೆಯನ್ನು ಮಾಡುತ್ತಾ ಇದ್ದೀರಾ? ಸಾಮಾನ್ಯವಾದಂತಹ ಮಾನವೇನು ಇವೇನು ಹಾಗೆ ಭಾವಿಸಬೇಡಿ. ಯಾಕೆ ಸಾಮಾನ್ಯರಿಗೆ ನಾವು ಕಣ್ಣಿಗೆ ಗೋಚರವಾಗುವುದಕ್ಕಿಲ್ಲ. ಈತ ಒಬ್ಬ ಕಾರಣಿಕ ಪುರುಷನೇ ಇರಬೇಕು. ಅದಕ್ಕೆ ಬೇಕಾಗಿ ಸಾರ ಮಾಡಿ ಧರ್ಮ ದೈವಗಳಾದಂತಹ ನಾವೆಲ್ಲರೂ ನಮ್ಮ ಶಕ್ತಿಯನ್ನು ಒಗ್ಗೂಡಿಸಿ ಕಾಯ ರೂಪದಲ್ಲಿರುವಂತಹ ಇವನನ್ನು ಮಾಯ ರೂಪಕ್ಕೆ ಏನಿದೆ ಸಂಭ್ರಮ, ಇದು ಸಂಭ್ರಮ. ಇದು ಸಂಭ್ರಮ, ಇದು ಏನಿದೆ ಇದು ಸಡಗರ ಸಂಭ್ರಮ ಸಡಗರ. ತುಳುವನಾಡಿನಲ್ಲಿ ಜನಿಸಿ ಬೆಳೆದ ತನಿಯನು, ತುಳುವನಾಡಿನಲ್ಲಿ ಜನಿಸಿ ಬೆಳೆದ ತನಿಯನು, ತಾನೇ ದೈವವಾಗಿ ಮೆರೆವ ಎಮ್ಮ ಕಾರ್ಮಿಕ, ಇದು ಎಮ್ಮ ಕಾರ್ಮಿಕ. ತುಳುವನಾಡಿನಲ್ಲಿ ಜನಿಸಿ ಬೆಳೆದ ತನಿಯನು, ತಾನೇ ದೈವವಾಗಿ ಬರುವ ಎಮ್ಮ ಕಾರ್ಮಿಕ. ಏನಿದೇನಿದು ಸಂಭ್ರಮ, ಇದು ಏನಿದೇನಿದು ಸಡಗರ. ಸಂಭ್ರಮ
ಸಂಭ್ರಮ ಒಡೆಯನ ಸಂಕಲ್ಪ ದುಃಖಿಸಿದ ಸಜ್ಞಾನ ಸ್ವಾಮಿ ಸತ್ಯದ ಸ್ವಾಮಿ ಸತ್ಯದ ಸ್ವಾಮಿ ನ್ಯಾಯವ ಉಳಿಸಲು ಧರ್ಮವ ನಡೆಸಲು ನ್ಯಾಯವ ಉಳಿಸಲು ಧರ್ಮವ ನಡೆಸಲು ಭಕ್ತರ ಕಾಯೋ ನೀನ ಭಕ್ತರ ಕಾಯೋ ನೀನ ಭಕ್ತರ ಕಾಯೋ ನೀನ ಸತ್ಯದ ಸ್ವಾಮಿ ಪುರಗೆಚ್ಚಾದ ಭಕ್ತರ ಕಾಯೋ ನೀನ ಸತ್ಯದ ಸ್ವಾಮಿ ಪುರಗೆಚ್ಚಾದ ಭಕ್ತರ ಕಾಯೋ ನೀನ ಭಕ್ತರ ಕಾಯೋ ನೀನ ಭಕ್ತರ ಕಾಯೋ ನೀನ ಮುಂದಕ್ಕೆ ಹೀಗೆ ಮುನ್ನಡೆಯಲು ಮಂಗಳಾಲಿ ವರವನ್ನು ಪಡೆಯುವ ಮಂಗಳಾದೇವಿಯಿಂದ ವರವನ್ನು ಪಡೆಯುವ ಹೀಗೆ ಮುನ್ನಡೆಯಲು ಗುಜರ ಕೆರೆಯರು ದಾಟಿ ಮತ್ತೆ ಮತ್ತೆ ಚಿತ್ರದಲ್ಲಿ ಮಾತೆ ವೈರತೆಯನು ನೆನೆದು ಮಾತೆ ವೈರತೆಯನು ನೆನೆದು ಕನಿಯ ಕರ್ಮಭೂಮಿಯ ಧರ್ಮವನ್ನು ಉಳಿದಕ್ಕಾಗಿ ಆ ಮುಕ್ಕಣ್ಣನ ಒಂದಂಶವನ್ನು ಧಾರಣೆ ಮಾಡಿಕೊಂಡು ಕರ್ಮಭೂಮಿಯಲ್ಲಿ ಜನ್ಮವನ್ನು ತಾಳಿದವನು ನಾನಿದ್ದೇನೆ. ಈ ಸಮಯದಲ್ಲಿ ನನ್ನ ಸಾಕುದಾಯಿ ವೈರಕ್ಕವಿಲ್ಲವತಿಯ ಮನದಾಸೆಯಂತೆ ಆ ಮಹಾತಾಯಿಯ ಮೂಲ ಸ್ಥಾನದ ದೈವದ ಮನೆಗೆ ಬಲ ಕಾಣಿಕೆಯನ್ನು ಸಮರ್ಪಣೆ ಮಾಡುವಂತಹ ಸಮಯ. ಆ ಸಮಯದಲ್ಲಿ ಆ ಮೂಲ ಸ್ಥಾನದಲ್ಲಿ ನೆಲೆಯುವಂತಹ ಧರ್ಮ ದೈವಗಳು ಮಾನವ ಅಂತ ನನ್ನನ್ನು ದೈವ ಮಟ್ಟಕ್ಕೇರಿಸಿ ಆಯ್ತು. ಹಾಗಾದ್ರೆ ಕರ್ಮಭೂಮಿಯಲ್ಲಿ ದೈವ ಸ್ವರೂಪವನ್ನು ಬಿಡಂತ ನಾನು ಧರ್ಮ ದೈವವಾಗಿ ಮುನ್ನಡೆಯಲೇಬೇಕು. ಆದರೆ ನನಗಿಂತ ಮೊದಲಾಗಿ ಅದೆಷ್ಟೋ ಸಮಯದಿಂದ ಈ ಕಾಲದಲ್ಲಿ
ಧರ್ಮವನ್ನು ಉಳಿಸಂತ ಧರ್ಮ ದೇವತೆಗಳು, ಆ ಧರ್ಮ ದೇವತೆಗಳನ್ನು ಕಾಣಬೇಕು, ಅವರಿಂದ ಆಶೀರ್ವಾದ ಪಡೆಯಬೇಕು. ಈಗೆನ್ನು ಮನಗಂಡಂತ ನಾನು ಮೊದಲಾಗಿ ಬೋಳಾರದ ಮಹಾದೇವಿ ಮಹಿಷಮರ್ದಿನಿ ಅಮ್ಮನ ಪುಣ್ಯಸ್ಥಳಕ್ಕೆ ಬಂದೆ. ಆ ತಾಯಿಯಿಂದ ಆಶೀರ್ವಾದವನ್ನು ಪಡೆದೆ. ಹಾಗೆ ಮುನ್ನಡೆತಾ ಬಂದದ್ದು ಇದೇ ಮಂಗಳಾಪುರದ ಮಂಗಳಾದೇವಿಗೆ ನಮಸ್ಕಾರವನ್ನು ಸಲ್ಲಿಸಿ ಹೀಗೆ ಮುನ್ನಡೆತಾ ಮುಂದೆ ಕಾಣುವಂತ ಕೊಳ ಯಾವುದು? ಇದೇ ಗುಚ್ಚರ ಕೊಳ. ಈ ಗುಚ್ಚರ ಮುನ್ನಡೆದು ಬಂದಂತ ಸಮಯ. ಇನ್ನು ದೈವ ಸ್ವರೂಪದಿಂದ ಮುನ್ನಡೆಯಲೇಬೇಕು. ಕಾಲ ಸನ್ನಿಹಿತವಾಗ್ತಾ ಉಂಟು. ಕರ್ಮಭೂಮಿಯ ಧರ್ಮ ನುಡಿಸಕ್ಕಾಗಿ ದೈವ ಸ್ವರೂಪದಿಂದ ಮುನ್ನಡೆಯಲೇಬೇಕು. ಈಗೆಂದು ಯೋಚಿಸುವಾಗ ನನ್ನ ಕಣ್ಣ ಮುಂಭಾಗದಲ್ಲಿ ನನ್ನ ಸಾಕುತಾಯಿ ಭೈರಕವಿಲ್ಲವತೆ ತನಿಯ ಎನ್ನುವಂತ ಆರ್ಥನಾದ ಕೇಳ್ತಾ ಉಂಟು. ನನ್ನ ತಾಯಿಯ ಕಣ್ಣಿನ ಕಂಬನೇ ಧರಾಶಾಹಿಯಾಗುವ ಮೊದಲು ನನ್ನ ತಾಯಿಗೆ ಅಭಯ ವಾಕ್ಯವನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ನನ್ನ ಸಾಕುತಾಯಿ ಭೈರಕವಿಲ್ಲವತಿಗೆ ಒಂದು ಕ್ಷಣ ಕನಸಿನಲ್ಲಿ ಕಳಿಸಿಕೊಡುತ್ತೇನೆ. ಚಿತ್ತದಲ್ಲಿ ಕಳಬಳವು ಮೂಡುತ್ತಲಿದೆ ಸತುತ ಹೊರಗಿದಳು ಎನ್ನುತ್ತವೆ ಸಂದರ್ಭದಲ್ಲಿ ಒಂದು ಮಾತನ್ನೇ ಹೇಳಿದವರು, ಮಗನೇ ಫಲಕಾಣಿಕೆ ಸಮರ್ಪಿಸಿ ಬೇಗ ಮನೆಗೆ ಹಿಂತಿರುಗಿ ಬಾ ಎನ್ನುವುದಾಗಿ. ಆದ್ರೆ ಹೋದಂತ ಮಗ ಇನ್ನು ಮನೆಗೆ ಸೇರಿಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಮನಸ್ಸಲ್ಲಿ ಒಂದು ರೀತಿ ಕಳವಳ ಮಾಡುತ್ತಾ ಉಂಟು. ನನ್ನ ಮಗನಿಗೆ ಏನಾಗಿರ್ಬೋದು ಯೋಚನೆಯಲ್ಲಿ ಕಾಡುತ್ತಾ ಉಂಟು. ಆತನನ್ನು ಯೋಚನೆ ಮಾಡುವ ಸಂದರ್ಭದಲ್ಲಿ ಹೊಟ್ಟಿಗೆ ಎಣ್ಣೆ ಸೇರುತ್ತಾ ಇಲ್ಲ, ಕಣ್ಣಿಗೆ ನಿದ್ದೆ ಬಾಧಿಸುತ್ತಾ ಇಲ್ಲ. ನನ್ನ ಮಗನಿಗೆ ನೆನಪು ಕಾಡುತ್ತಾ ಉಂಟು. ಪರವಾಗಿಲ್ಲ, ನನ್ನ ಕಂದ ಇಂದು ನಾಳೆ ಬರುವಂತ ಹತಾಶೆ ಭಾವನೆಯಿಂದ ನಾನಿದ್ದೇನೆ. ಹೊತ್ತುತ್ತಾನೆ, ಸ್ವಲ್ಪ ಹೊತ್ತು ಮಲಗ್ತೇನೆ. ಕನಸಲಿ ಗೋಚರಿಸದ ಕಲಿಯ ಕನಸಿನಲ್ಲಿ ಬರುತ್ತಾಗ ಜನನಿಗೆ ಭಯವಲಿ ಮನದಿ ಚಿಂತಿಸಬೇಡ ನಿನ್ನ ಜನತರದೆ ರಕ್ಷಿತನು ಮಾಯ ಶಕ್ತಿಯೊಳ ಕನಸಿನ ಮರೆಯಾದ ಕಲಿಯ ಮರ್ಯಾದ ಕನಿಯ ಭೈರಕ್ಕವಿಲ್ಲವದೆ ನಾನಾಡುವ ಜನವನ್ನು ಆಲಿಸು ತಾಯೇ, ಆಲಿಸು ತಾಯೇ. ನಿನ್ನ ಮನದಾಸೆಯಂತೆ ನೀನು ನಂಬಿರುವ ನಿನ್ನ ಮೂಲ ಸ್ಥಾನದ ಧರ್ಮ ದೈವಗಳ ಪುಣ್ಯ ನಡೆಗೆ ಫಲ ಕಾಣಿಕೆಯನ್ನು ಸಮರ್ಪಣೆ ಮಾಡುತ್ತಾ ಸುಸಮಯ. ಆ ಸಮಯದಲ್ಲಿ ನನ್ನ ಪಾಲಿಗೆ ಜಾತಿ ಕೋಣೆದಲ್ಲಿ ಆಯ್ತು ತಾಯೇ. ಜಾತಿ ಕೋಣೆಯನ್ನು ನೀತಿ ಸೂತ್ರವನ್ನು ಎತ್ತಿದೆ. ಆ ಸಮಯದಲ್ಲಿ ನಿಮ್ಮ ಮೂಲ ಸ್ಥಾನದಲ್ಲಿ ನಿಲ್ಲಿಯುವಂತ ಧರ್ಮ ದೈವಗಳು ಮಾನವ ಅಂತ ನನ್ನನ್ನು ದೈವ ಸ್ವರೂಪ ಮಾಡಿದಕ್ಕೆ ಆಜ್ಞೆ ಕೊಟ್ಟಾಯಿತು. ಕರ್ಮಭೂಮಿಯ ಸತ್ಯ ಧರ್ಮ ನ್ಯಾಯ ನೀತಿಯ ಜ್ಯೋತಿ ಸ್ವರೂಪವಾಗಿ ಧರ್ಮ ದೈವವಾಗಿ ನಿಮ್ಮ ಮಗ ತನಿಯ ಮುನ್ನಡೆಯಿದ್ದಾನೆ. ತಾಯೇ ಚಿಂತೆಯನ್ನು ಬಿಡಿ. ಆಕಾಶದಲ್ಲಿ
ಸೂರ್ಯ ಚಂದ್ರಾದಿಗಳು ಬಿಂಬಿಸುವ ತನಕ ನಿಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸಿಕೊಡುತ್ತೇನೆ. ಸತ್ಯ, ಧರ್ಮ, ನ್ಯಾಯ, ನೀತಿಗೆ ಬೇಕಾಗಿ ನಿಮ್ಮ ಮಗ ತನಿಯ ಮಾಯ ತನಿಯ ದೈವನಾಗಿ ಮುಂದೆ ಹೋಗ್ತಾ ಇದ್ದಾನೆ. ಮಾಯ ದೈವ ತನಿಯಾಗಿ ಮುಂದೆ ಹೋಗ್ತಾ ಇದ್ದೇನೆ. ಮಾಯ ದೈವ ತನಿಯ ಆಗ್ತೇನೆ. ನನ್ನ ಕನಸಿನಲ್ಲಿ ಅಂತ ವಿಚಿತ್ರವಾದ ದೃಶ್ಯವನ್ನು ಕಂಡವಳು ನಾನು. ನನ್ನ ಮಗನಾದಂತ ಧನಿಯನೂ ಕಂಡಿಲ್ಲ. ಆತ ಹೇಳಿದ ಮಾತಾದರೆ, ಅಮ್ಮ ಫಲಕಾಣಿಕೆಯನ್ನು ಸಮರ್ಪಿಸಿ ತಿರುಗಿ ಬರುವಂತ ಸಂದರ್ಭದಲ್ಲಿ ಧರ್ಮದೇವಗಳು ಆತನನ್ನು ಮಾಯ ಮಾಡಿದರಂತೆ. ನನ್ನ ಮಗ ಕಾಯ ಸ್ವರೂಪವನ್ನು ಬಿಟ್ಟು ಮಾಯ ಸ್ವರೂಪವನ್ನು ಪಡೆದುಕೊಂಡಿದಂತೆ. ಆತೊಂದು ಮಾತನ್ನು ಹೇಳಿದರಲ್ಲ, ಅಮ್ಮ ನನ್ನ ಮುಂದಕ್ಕೆ ಮಾಯದ ತನಿಯನ್ನೊಂದು ಹೆಸರನ್ನು ಕೊಂಡು ನಂಬಿಕೊಂಡು ಬಂದಿರುವುದಾಗಿ. ಸರಿ ಸರಿ, ನನ್ನ ಮಗ ಹೇಳಿದ ಮಾತನ್ನು ನಂಬಿಕೊಂಡು ಬರುತ್ತೇನೆ. ಹೇಗೆ? ಮಾಯದ ತನಿಯ, ಮಾಯದ ತನಿಯ. ಸ್ವಾಮಿ ಕೊರಗತ್ತ ಪಂಚವರ್ಣದ ಮಣ್ಣ ಕಲ್ಲು ಕರಿಯೇರಿದ ನೋಡಿದ ಧರ್ಮದೈವ ಸ್ವಾಮಿ ಕೊರಗತ್ತ ಪಂಚವರ್ಣದ ಮಣ್ಣ ಕಲ್ಲು ಕರಿಯೇರಿದ ಕೊರಗತನಿಯ ಕೊರಗತನಿಯ ಬಾಲದೇವನ ಬೆಳಗಿನ ಸ್ವಾಮಿ ಅಜ್ಜಾಗೆ ಬಾಲದೇವನ ಬೆಳಗಿನ ಸ್ವಾಮಿ ಅಜ್ಜಾಗೆ ಸ್ವಾಮಿ ಅಜ್ಜಾಗೆ ಕರುಣದಿ ಜಗದಾದಿ ಮಾಯೆ ಸರ್ವ ಮಂತ್ರಾತ್ಮಿಕೆ, ಸರ್ವ ತತ್ವಾತ್ಮಿಕೆ, ಸರ್ವನಾದಾತ್ಮಿಕೆ, ಸರ್ವ ವೇದಾತ್ಮಿಕೆ. ಜಯ 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 ಜಯ. ಮೆಚ್ಚಿದ 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 ಮಗನೇ ಉಚ್ಚರಿಸಲು ನಿನ್ನ ಇಚ್ಛೆ ಏನೆಂಬುದು ಸರಿದು ಮರದಿರುವ ಮೆಚ್ಚಿದ ಮೆಚ್ಚಿದ ಮಗನೇ ನಿನ್ನ ಎಚ್ಚಿನ ಬಗೆ ಮಗನೇ ಮಗನೇ ಕುಳಿತಿರುವೆನು ತುರಳಿರೆ ತುರಳಿರೆ ತುರಳಿರೆ